ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಾನು ಸ್ವಾತಿ. ಇವತ್ತು ನಾವು ಚಿಕನ್ ಪೆಪ್ಪರ್ ಡ್ರೈ ಮಾಡ್ತಾ ಇದ್ದೇವೆ. ಇದರಲ್ಲಿ ಈಗ ಅರ್ಧ ಕೆಜಿ ಚಿಕನ್ ಉಂಟಾಯ್ತಾ. ಈಗ ಇದನ್ನು ಒಂದು ಬೌಲ್ಗೆ ಹಾಕಿ ಅದಕ್ಕೆ ಸ್ವಲ್ಪ ಅರಶಿನ, ಸ್ವಲ್ಪ ಉಪ್ಪು ಸಹ ಹಾಕ್ತಾ ಇದ್ದೇನೆ. ಅದಾದ್ಮೇಲೆ ಅರ್ಧ ನಿಂಬೆ ಹಣ್ಣಿನ ರಸ ಕೂಡ ಹಾಕ್ತಾ ಇದ್ದೇನೆ. ಈಗ ಇದನ್ನು ಚಂದ ಮಾಡಿ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಇಟ್ಟು ಬಿಡುವ. ಚಿಕನ್ ಪೆಪ್ಪರ್ ಡ್ರೈಗೆ ಒಂದು ದೊಡ್ಡ ನೀರುಳ್ಳಿ, 2 ಟೊಮೆಟೊ, 3 ಕಾಯಿ ಮೆಣಸು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಾಗ್ತದೆ. ಈಗ ಒಂದು ದೊಡ್ಡ ನೀರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ತಾ ಇದ್ದೇನೆ. ನೀವು ಸಹ ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಲೇಬೇಕು, ಯಾಕಂತ ಹೇಳಿದರೆ ತುಂಬ ಸಿಂಪಲ್ ಆಗಿ ಉಂಟು. ಈಗ 2 ಟೊಮೆಟೊ ತಗೊಂಡಾಯ್ತಾ, ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಬೇಕು. ಟೊಮೆಟೊ ಸಹ ಕಟ್ ಮಾಡಿ ಆಗ್ಲಿಕ್ಕಾಯಿತು. ಈಗ ಇಲ್ಲಿ 3 ಕಾಯಿ ಮೆಣಸು ತಗೊಳ್ತಾ ಇದ್ದೇನೆ, ಅದನ್ನು ಕೂಡ ಕಟ್ ಮಾಡಿಡುವ. ನಿಮಗೆ ಯಾವ ಟೈಪಲ್ಲಿ ಬೇಕು ಹಾಗೆ ಕಟ್ ಮಾಡ್ಬೋದು, ನಾವಿದಾದರೆ ಸುಲಭ ಅಲ್ಲ ಹಾಗೆ ಹೀಗೆ ಕಟ್ ಮಾಡಿದ್ದು. ಯಾವುದೇ ಒಂದು ನಾನ್ ವೆಜ್ ರೆಸಿಪಿ ಕೂಡ ಎಂಡ್ ಆಗೋದು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ. ಹಾಗೆ ಈಗ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ತಾ ಇದ್ದೇನೆ. ಈಗ ಕಟ್ ಮಾಡಿದ ಎಲ್ಲ ಐಟಮನ್ನು ಕೂಡ ಒಂದು ಪ್ಲೇಟಲ್ಲಿ ಹಾಕಿಟ್ಟೆ. ಈಗ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಬಿಸಿಯಾಗಲಿಕ್ಕೆ ಇಡ್ತೇನೆ. ಬಿಸಿಯಾದ ಮೇಲೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕ್ತಾ ಇದ್ದೇನೆ. ಎಣ್ಣೆ ಸ್ವಲ್ಪ ಈಗ ಬಿಸಿ ಆಗಲಿಕ್ಕೆ ಬಿಡುವ. ಎಣ್ಣೆ ಬಿಸಿ ಆದಮೇಲೆ ಈಗ ಸ್ವಲ್ಪ ಬೇವು ಸೊಪ್ಪು, ಸ್ಟಾರ್, ಲವಂಗ, ಚಕ್ಕೆ ಹಾಗೆ ಕಾಯಿ ಮೆಣಸು ಕೂಡ ಈಗ ಹಾಕ್ತಾ ಇದ್ದೇನೆ ಫ್ರೈ ಆಗಲಿಕ್ಕೆ. ಈಗ ಕಟ್ ಮಾಡಿದ ನೀರುಳ್ಳಿ ಸೇರಿಸ್ತಾ ಇದ್ದೇನೆ. ಇದನ್ನು ಸಹ ಸ್ವಲ್ಪ ಫ್ರೈ ಮಾಡುವ. ಈಗ ನೋಡಿ ಇದರ ಕಲರ್ ಚೇಂಜ್ ಆಗ್ತಾ ಬಂದಿದೆ ಅಲ್ವಾ. ಇನ್ನು ಕಟ್ ಮಾಡಿದ ಟೊಮೆಟೊ ಮಿಕ್ಸ್ ಮಾಡಿದರೆ ಆಯಿತು. ಅದು ಸಹ ಸ್ವಲ್ಪ ಫ್ರೈ ಆಗಲಿಕ್ಕೆ ಬಿಡುವ. ಈಗ ಇದಕ್ಕೆ ಅರ್ಧ ಚಮಚ ಅರಶಿನ ಹಾಕ್ತಾ ಇದ್ದೇನೆ. ಅದಾದಮೇಲೆ ಒಂದು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿದರೆ ಆಯಿತು. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಾ ಇದ್ದೇನೆ. ಫ್ರೈ ಮಾಡುವ ಅದನ್ನು ಸಹ. ಈಗ ಇದಕ್ಕೆ ಮ್ಯಾರಿನೇಟ್ ಮಾಡಿಟ್ಟಂತಹ ಚಿಕನನ್ನು ಹಾಕ್ತಾ ಇದ್ದೇನೆ.
ಒಳ್ಳೆ ಮಿಕ್ಸ್ ಮಾಡಿ ಆಯಿತು. ಈಗ ಇದನ್ನು ಮುಚ್ಚಳ ಮುಚ್ಚಿ ಸ್ವಲ್ಪ ಬೇಯಲಿಕ್ಕೆ ಬಿಡ್ತೇನೆ. ಈಗ ನೋಡಿ 50% ರೆಡಿ ಆಗ್ತಾ ಬಂದಿದೆ ಚಿಕನ್ನು. ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ತಾ ಇದ್ದೇನೆ. ಈಗ ಇದಕ್ಕೆ 2 ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಟಿದ್ದೆ, ಅದನ್ನು ಸಹ ಹಾಕ್ತಾ ಇದ್ದೇನೆ ಫ್ಲೇವರ್ ಬರಲಿಕ್ಕೆ. ಈಗ ಸ್ವಲ್ಪ ಗರಂ ಮಸಾಲೆ ಹಾಕ್ತಾ ಇದ್ದೇನೆ. 1 ಸ್ಪೂನ್ ಈಗ ಧನಿಯಾ ಪೌಡರ್ ಸಹ ಆ್ಯಡ್ ಮಾಡ್ತಾ ಇದ್ದೇನೆ. ಈಗ ಮೇನ್ ಇಂಗ್ರೀಡಿಯೆಂಟ್ ಬಂದು ಪೆಪ್ಪರ್ 2 ಚಮಚ ಹಾಕ್ತಾ ಇದ್ದೇನೆ. ಈಗ ಒಮ್ಮೆ ಎಲ್ಲ ಮಿಕ್ಸ್ ಮಾಡಿ ಬಿಡುವ. ಮತ್ತು ಯಾವುದೇ ನಾನ್ ವೆಜ್ ರೆಸಿಪಿ ಆಗಲಿ ಅದು ಮಾಡಿದರೆ ನಾವು ಆಗಲೇ ತಿನ್ನಬಾರ್ದು, 1-2 ಗಂಟೆ ಆದರೂ ಅದನ್ನು ಬಿಡಬೇಕು. ಅದಾದಮೇಲೆ ತಿಂದರೆ ಒಳ್ಳೆ ರುಚಿ ಇರ್ತದೆ, ಉಪ್ಪು ಎಲ್ಲ ಸರಿಯಾಗಿರ್ತದೆ ಅಂತ. ಈಗ ಇದರಲ್ಲಿ ಸ್ವಲ್ಪ ನೀರು ಕಾಣ್ತಾ ಉಂಟಲ್ಲ, ಇದನ್ನು ಕಂಪ್ಲೀಟಾಗಿ ಡ್ರೈ ಮಾಡಲಿಕ್ಕೆ ಬಿಡಬೇಕು. ಈಗ ಆಲ್ಮೋಸ್ಟ್ ಡ್ರೈ ಆಗಿದೆ. ಈಗ ಇದಕ್ಕೆ 2 ಚಮಚ ತುಪ್ಪ ಹಾಕ್ತಾ ಇದ್ದೇನೆ. ತುಪ್ಪ ಹಾಕಿದರೆ ಅದರ ರುಚಿಯೇ ಬೇರೆ ಇರ್ತದೆ, ಒಳ್ಳೆ ಪರಿಮಳ ಸಹ ಬರ್ತದೆ. ಚಿಕನ್ ಪೆಪ್ಪರ್ ಡ್ರೈ ಈಗ ರೆಡಿ ಆಗಿದೆ. ನೋಡುವಾಗಲೇ ತಿನ್ನುವ ಅಂತ ಆಗ್ತದೆ. ಈಗ ಲಾಸ್ಟ್ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ಹೇಗೆ ಆಗಿದೆ ಅಂತ ಈಗ ಟೇಸ್ಟ್ ಮಾಡುವ ಆಯ್ತಾ. ತುಂಬ ಸುಲಭದಲ್ಲಿ ಈ ರೆಸಿಪಿ ಮಾಡ್ಬೋದು, ನೀವು ಸಹ ಮಾಡಿ ಹೇಗಾಗಿದೆ ಅಂತ ನನಗೆ ಹೇಳಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗುವ ಮತ್ತೆ. ಥ್ಯಾಂಕ್ ಯು.